ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮುಂಜಾನೆ ಕೂಡಿ ಬಂದಂತ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಿಯ ದೇವಜನರೇ, ಈ ಮುಂಜಾನೆ ನಾವು ದೇವರ ವಾಕ್ಯವನ್ನ ನಾವು ಧ್ಯಾನಿಸಿಕೊಳ್ಳೋಣ. 1 ಯೋಹಾನನ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನವನ್ನ ನಾವಿವತ್ತು ಧ್ಯಾನ ಮಾಡಿಕೊಳ್ಳೋಣ. ವಾಕ್ಯ ಹೀಗೆ ಹೇಳ್ತದೆ: ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಯನ್ನು ಜಯಿಸಿದ್ದೀರಿ ಎಂಬುದಾಗಿ. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಈ ಲೋಕದಲ್ಲಿ ಇರುವವನಿಗಿಂತ ನಮ್ಮಲ್ಲಿ ಇರುವಾತನು ಹೆಚ್ಚಿನವನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅಥವಾ ಆತನು ದೊಡ್ಡವನು, ಉನ್ನತನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯ ದೇವ ಜನರೇ, ನಮ್ಮ ದೇವರು ಆತನು ದೊಡ್ಡವನಾದಂತ ಕರ್ತನು, ಹೆಚ್ಚಿನವನಾದಂತ ದೇವರು, ಎಲ್ಲಾ ದೇವರುಗಳಲ್ಲಿ ಮಹಾದೇವನು ಎಂಬುದಾಗಿ ನಾವು ತಿಮೋತಿ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಆದ್ದರಿಂದ ನಾವು ವಿಮೋಚನ ಕಾಂಡ 18ನೇ ಅಧ್ಯಾಯಕ್ಕೆ ನಾವು ಬರುವಾಗ 11ರ ವಚನವನ್ನ ನಾವು ಧ್ಯಾನಿಸುವಾಗ, ಪ್ರಿಯ ದೇವರ ಮಕ್ಕಳೇ, ಅಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ. ಆ ಒಂದು 18ನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ ತೆಗೆದುಕೊಂಡಾಗ, ವಿಮೋಚನ ಕಾಂಡ 18ನೇ ಅಧ್ಯಾಯ 11ನೇ ವಚನಕ್ಕೆ ಬರ್ಬೇಕಾದ್ರಲ್ಲಿ ಹೇಳ್ತದೆ, ಯೆಹೋವನೇ ಎಲ್ಲ ದೇವರುಗಳಿಂದಲೂ ದೊಡ್ಡವನು ಎಂದು ಈಗ ತಿಳಿದುಕೊಂಡಿದ್ದೇನೆ ಅಂದನು ಎಂದು. ನೋಡಿ, ಯೆಹೋವ ದೇವರೇ ಎಲ್ಲಾ ದೇವರುಗಳಿಗಿಂತ ದೊಡ್ಡವನು ಎಂದು ಯಾಕೆ ಈ ಒಂದು ವಿಷಯವನ್ನ ಇಲ್ಲಿ ಪ್ರಸ್ತಾಪ ಪಡಿಸ್ತದೆ ಅಂತ ಹೇಳಿದ್ರೆ, ಮೋಸೆ ಐಗುಪ್ತ ದೇಶಕ್ಕೆ ಹೋಗಿ ಆ ಇಸ್ರಾಯೇಲನ್ನು ಬಿಡುಗಡೆ ಮಾಡ್ಕೊಂಡು ಬರ್ಲಿಕ್ಕೆ ಹೋದಾಗ ದೇವರು ಅವರ ಮುಂದೆ ಅನೇಕ ಅದ್ಭುತಗಳನ್ನ, 10 ಉಪದ್ರವಗಳನ್ನು ಕೊಟ್ಟು ಅವ್ರನ್ನ ಹೊರಗಡೆ ತರುವಂತದನ್ನ ನಾವು ನೋಡ್ತಾ ಇದ್ದೀವಿ. ಈ ವಿಷಯದಲ್ಲಿ ಮೋಸೆ ಹೇಳುವಂತ ಒಂದು ವಿಷಯ ಏನಂತ ಹೇಳಿದ್ರೆ, ಅವರ ಮಾವ ಬಂದು ಮೋಸೆಯ ಸಂಗಡ ಕೇಳುವಾಗ, ಮೋಸೆ ದೇವ್ರು ಮಾಡಿದ ಅದ್ಭುತಗಳು ಹೇಳುವಾಗ ಅವ್ರ ಮಾವ ಹೇಳ್ತದಾನೆ ಏನಂತ ಹೇಳಿದ್ರೆ, ಆತನು ಎಲ್ಲಾ ದೇವರಿಗಿಂತ ದೊಡ್ಡವನು, ಉನ್ನತನು ಎಂಬುದಾಗಿ. ಪ್ರಿಯ ದೇವಜನರೇ, ನಾವು ಉದಾಹರಣೆಯಾಗಿ ನಾವು ಗಮನಿಸುವಾಗ, ನಾವು 1 ಅರಸು 18ನೇ ಅಧ್ಯಾಯಕ್ಕೆ ನಮ್ಮ ಬೈಬಲ್ ಅನ್ನು ತೆಗೆದುಕೊಳ್ಳುವಾಗ, ಪ್ರಿಯ ದೇವಜನರೇ, ಅಲ್ಲಿ ಒಂದು ಎಲಿಯನಿಗೂ ಮತ್ತೆ ಆ ಜನರಿಗೆ ಒಂದು ಸವಾಲು ನಡೀತದೆ. ಬಾಳನು ದೊಡ್ಡವನು ಇಲ್ಲ ಯೆಹೋವನು ದೊಡ್ಡವನು ಎಂಬುದಾಗಿ. ಆ ಸವಾಲಲ್ಲಿ ಎಲಿಯನು ಅವರಿಗೆ ಅವಕಾಶವನ್ನು ಕೊಟ್ಟಾಗ, ಅವರು ಆ ಒಂದು ಬಲಿಪೀಠದ ಮೇಲೆ ಇದ್ದಂತ ಮಾಂಸವನ್ನ ದಹಿಸಬೇಕು ನಿನ್ನೆ ದೇವರೊಂದಿಗೆ ಹೇಳುವಾಗ, ಅವರು ಮುಂಜಾನಿಂದ ಆ ಒಂದು ಮಧ್ಯಾಹ್ನದವರೆಗೂ ಸಹ ಆ ದೇವರನ್ನು ಕೂಗಿ ಕರೆದು ಸಹ ಅದು ಎಲ್ಲಿ ಆ ಮಾಂಸ ದಹಿಸಲಿಲ್ಲ. ಆದ್ರೆ ಎಲಿಯನ ಸರಿದಿ ಬಂದಾಗ, ಯಜ್ಞವೇದಿಯನ್ನ ಸರಿ ಮಾಡಿ ಅವನ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ನಾವು ನೋಡ್ತಾ ಇದ್ದೀವಿ. 18ನೇ ಅಧ್ಯಾಯ 38, 39ರ ವಚನಗಳನ್ನ ನಾವು ಧ್ಯಾನಿಸುವಾಗ ಹೀಗೆ ಹೇಳ್ತದೆ, ಕೂಡಲೇ ಯೆಹೋವನ ಕಡೆಯಿಂದ ಬೆಂಕಿ ಬಿದ್ದು ಯಜ್ಞ ಮಾಂಸವನ್ನು, ಕಟ್ಟಿಗೆ ಕಲ್ಲು ಮಣ್ಣುಗಳನ್ನು ದಹಿಸಿಬಿಟ್ಟು ಕಾರ್ಯದಲ್ಲಿದ್ದಂತ ನೀರನ್ನೆಲ್ಲ ಹೀರಿಬಿಟ್ಟಿತು ಎಂಬುದಾಗಿ. ಅವನು ಏನೇನು ಪ್ರಾರ್ಥಿಸುವಾಗ ಬೆಂಕಿ ಮೇಲಿನಿಂದ ಬಂದು ಅದನ್ನು ಸಂಪೂರ್ಣ ದಹಿಸಿಬಿಟ್ಟು, ಇದನ್ನ ಕಂಡಂತ ಇಡೀ ಆ ಜನಗಳು 39ರ ವಚನದಲ್ಲಿ ಹೀಗೆ ಹೇಳ್ತಾರೆ, ಜನರೆಲ್ಲರೂ ಅದನ್ನು ಕಂಡು ಬೋರಲು ಬಿದ್ದು ಯೆಹೋವನೇ ದೇವರು, ಯೆಹೋವನೇ ದೇವರು ಎಂದು ಕೂಗಿದರು. ನೋಡಿ, ಅಲ್ಲಿ ಆ ಜನಗಳು, ಅನ್ಯ ಜನಗಳು ತಾವು ನಂಬಿದಂತ ದೇವರ ಕಾರ್ಯವನ್ನು ನೋಡ್ಲಿಕ್ಕೆ ಬಂದು, ಅಲ್ಲಿ ಕಾರ್ಯ ನಡೆದೇ ಇದ್ದಾಗ ಯೆಹೋವನ ಕಡೆಯಿಂದ ಬಂದಂತ ಬೆಂಕಿಯನ್ನ ಕಂಡು ಅವರೆಲ್ಲರೂ ಯೆಹೋವನೇ ದೇವರು, ಯೆಹೋವನೇ ದೇವರು ಎಂದು ಕೂಗಿ ಅಲ್ಲಿ ಬೋರ್ಲಿ ಬಿದ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ ದೇವರ ಮಕ್ಕಳೇ. ಯಾಕಂತ ಹೇಳಿದ್ರೆ, ನಿನ್ನಲ್ಲಿರುವವನು ಆತನು ಹೆಚ್ಚಿನವನು, ದೊಡ್ಡವನು, ಉನ್ನತನು ಆಗಿದ್ದಾನೆ. ಆದ್ದರಿಂದ ಪ್ರಿಯ ದೇವಜನರೇ, ನೀವು ದೇವರ ಮೇಲೆ ಭರವಸೆ ಇಡ್ರಿ, ನಂಬಿಕೆ ಇಡ್ರಿ. ಯಾಕಂತ ಹೇಳಿದ್ರೆ, ನಾವು ಮತ್ತಾಯನ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನ ನಾವು ನೋಡುವಾಗಾದ್ರೆ, ಆತನಿಗೆ ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಆತನಿಗೆ ಅಧಿಕಾರ ಕೊಡಲ್ಪಟ್ಟಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೀವಿ.
ಆತನಿಗೆ ಮರಣದ ಮೇಲೆ ಅಧಿಕಾರ ಇದೆ, ರೋಗದ ಮೇಲೆ ಅಧಿಕಾರ ಇದೆ, ಸೃಷ್ಟಿಯ ಮೇಲೆ ಅಧಿಕಾರ ಇದೆ, ಪಾತಾಳದಲ್ಲಿ ಅಧಿಕಾರ ಇದೆ, ದೆವ್ವಗಳ ಮೇಲೆ ಅಧಿಕಾರ ಇದೆ. ಯಾಕಂತಂದ್ರೆ ಆತನಿಗೆ ಎಲ್ಲದರ ಮೇಲೆ ಅಧಿಕಾರ ಕೊಡುತ್ತದೆ. ಯಾಕಂತಂದ್ರೆ ಆತನು ದೊಡ್ಡವನು, ಎಲ್ಲಾ ದೇವರುಗಳಲ್ಲಿ ಮಹಾ ಉನ್ನತನು ಆತನು ಆಗಿದ್ದಾನೆ. ಆದ್ದರಿಂದ ನೀವು ಯಾವ ವಿಷಯದಲ್ಲಿ ಭಯ ಪಡುವಂತ ಅವಶ್ಯಕತೆ ಇಲ್ಲ, ಯಾವ ಕಾರ್ಯಗಳಲ್ಲಿ ನೀವು ಹೆದರುವಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಆತನು ಉನ್ನತನಾದಂತ ದೇವರು ಸಂಗಡಿದ್ದಾನೆ, ದೊಡ್ಡವನಾದಂತ ದೇವರು ಸಂಗಡಿದ್ದಾನೆ. ಆತನು ಎಲ್ಲವನ್ನು ಮಾಡ್ಲಿಕ್ಕೆ ಶಕ್ತನು, ಎಲ್ಲವನ್ನು ಕೊಡ್ಲಿಕ್ಕೆ ಶಕ್ತನು, ಎಲ್ಲದರಿಂದ ಬಿಡಿಸ್ಲಿಕ್ಕೆ ಶಕ್ತನು. ಆತನಿಗೆ ಆಗದ ಕಾರ್ಯಗಳು ಒಂದೂ ಇಲ್ಲ. ಪ್ರಿಯ ದೇವಜನರೇ, ಆತನ ಮೇಲೆ ನಂಬಿಕೆ ಇಡ್ರಿ, ವಿಶ್ವಾಸವಿಡ್ರಿ, ಭರವಸೆ ಬಿಡ್ರಿ. ದೇವರು ನಿಮ್ಮನ್ನು ಉದ್ಧರಿಸಲಿಕ್ಕೆ ಆತನ ಶಕ್ತನಾಗಿದ್ದಾನೆ. ನೀನ್ ನಂಬಿದಂತ ದೇವರು ಸಾಧಾರಣವಾದಂತವನಲ್ಲ. ಆತನು ಎಲ್ಲದಕ್ಕೂ ಉನ್ನತನು, ಆತನಿಗೆ ಎಲ್ಲವೂ ಸಾಧ್ಯ. ಪ್ರಿಯ ದೇವರು ಮಕ್ಕಳೇ, ಆದ್ದರಿಂದ ನೀವು ಆತನ ಮೇಲೆ ಭರವಸೆ ಇಡ್ರಿ. ಸಮಸ್ಯೆಗಳು, ತೊಂದರೆಗಳು ಬಂದಾಗ ನಿನ್ನ ದೇವರನ್ನ ಚಿಕ್ಕವನನ್ನಾಗಿ ನೋಡಬೇಡಿ, ಆತನನ್ನು ದೊಡ್ಡವನನ್ನಾಗಿ ನೋಡಿ, ಸಮಸ್ಯೆಗಳನ್ನ ಚಿಕ್ಕದಾಗಿ ನೋಡಿ. ದೇವರು ನಿಮ್ಮ ಜೀವನದಲ್ಲಿ ಮಹತ್ ಕಾರ್ಯಗಳನ್ನು ಮಾಡ್ತಾನೆ. ಎಲಿಯನು ಒಂಟಿಯಾಗಿದ್ದಾಗಲೂ ಅದ್ಭುತಗಳು ಮಾಡಿದನು, ಏಳನೇ ಪಕ್ಷದಲ್ಲಿ ನಿಂತು ಅದ್ಭುತ ಮಾಡಿದನು. ಅದೇ ರೀತಿ ದೇವರು ನಿಮ್ಮ ಪಕ್ಷದಲ್ಲಿ ನಿಂತು ಅದ್ಭುತ ಮಾಡ್ಲಿಕ್ಕೆ ಆತನ ಶಕ್ತನಾಗಿದೆ. ಆತನ ಮೇಲೆ ಭರವಸೆ ಇಡೋಣ. ನಾವು ಪ್ರಾರ್ಥನೆ ಮಾಡೋಣ. ಯೇಸುವೇ ನಿಮಗೆ ಮಹಿಮೆಯಪ್ಪ. ಈ ವಾಕ್ಯದ ಪ್ರಕಾರ ಈ ಲೋಕದಲ್ಲಿ ಇರುವಂತಲೂ ನಮ್ಮಲ್ಲಿರುವಂತ ನೀನು ಹೆಚ್ಚಿನವರು ಅಂತ ನಿನ್ನ ವಾಕ್ಯ ಇರ್ತದೆ. ನೀನು ದೊಡ್ಡವನಪ್ಪ, ದೊಡ್ಡ ಕಾರ್ಯಗಳನ್ನು ಮಾಡ್ತಿ. ಮನುಷ್ಯನಿಗೆ ಅಸಾಧ್ಯವಾದ ಕಾರ್ಯಗಳನ್ನು ಮಾಡ್ಲಿಕ್ಕೆ ಶಕ್ತನು. ಊಹೆ ಮಾಡಕ್ಕಾಗದಿರುವಂತ ಅನೇಕ ಕಾರ್ಯಗಳನ್ನ, ಯೋಚಿಸಲಿಕ್ಕೆ ಆಗದೇ ಇರುವಂತ ಕಾರ್ಯಗಳನ್ನ ನೀನು ಮಾಡಿ ಮುಗಿಸಲಿಕ್ಕೆ ಶಕ್ತನು. ಆದ್ದರಿಂದ ಇವತ್ತು ಕರ್ತಂದೆ ಸ್ವಾಮಿ, ವಾಕ್ಯ ಕೇಳುವಂತ ಪ್ರತಿಯೊಬ್ಬರಲ್ಲಿ ನಿನ್ನ ಮೇಲೆ ವಿಶ್ವಾಸ ಬರಲಿ, ನಂಬಿಕೆ ಬರಲಿ. ನನ್ನ ದೇವರು ದೊಡ್ಡವನು, ಆದ ಒಂದು ಕಾರ್ಯ ಇಲ್ಲಿಯವರೆಗೆ ಭರವಸೆ ಉಂಟಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ನಿನ್ನ ಮಹಿಮೆ ಕಾಣುತ್ತೆ, ಕಣ್ಣುಗಳು ತೆರೆ ಮಾಡು, ಅದ್ಭುತ ಮಾಡೋ ಜೀವನದಲ್ಲಿ ನೀನು ಮಹಿಮೆ ತೆಗೆದಕ್ಕೆ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.